ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಇವತ್ತಿನ ವ್ಲಾಗ್ನ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ತಮ್ಮನೆಲ್ಲ ನೋಡಿ. ಎಸ್, ಶಾಪಿಂಗ್ ವ್ಲಾಗ್. ಸೊ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಲೈಫ್ ಸ್ಟೈಲ್ಸ್ನಲ್ಲಿ ಶಾಪಿಂಗ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇರೋದು. ಸೊ ಈ ಒಂದು ಶಾಪಿಂಗ್ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಮಾಲ್ ಆಫ್ ಏಷ್ಯಾನಲ್ಲಿ, ಮುಂಚೆ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ, ಇಲ್ಲ ಅಂತ ಅಲ್ಲ. ಸೊ ಈ ಸತಿ ಮಾಲ್ ಆಫ್ ಏಷ್ಯಾಗೆ ಹೋದಾಗ ಏನಾದರೂ ಒಂದು ಶಾಪಿಂಗ್ ಮಾಡಬೇಕು ಅಂತ ಹೋಗಿರ್ಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಏನೋ ಒಂಥರ ಲೈಕ್ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಒಂದು ರೌಂಡ್ ಸುತ್ತಾಡ್ಕೊಂಡ್ ಬರೋಣ ಅಲ್ಲಿವರೆಗೂ ಅಂದ್ಬಿಟ್ಟು ಸುಮ್ಮನೆ ನಾನು ನನ್ನ ಮಗಳು ಸುತ್ತಾಡ್ತಾ ಇದ್ವಿ ಮಾಲ್ ಆಫ್ ಏಷ್ಯಾನ. ಸೊ ಅಲ್ಲಿ ಹೋದಾಗ ಒಂದಷ್ಟು ಬೇರೆ ಬೇರೆ ಬ್ರ್ಯಾಂಡ್ಸ್ ಅದು ಇದು ನೋಡೋಕ್ಕೆಲ್ಲ ಹೋಗಿದ್ದೆ. ಬಟ್ ಚೆನ್ನಾಗಿತ್ತು ಎಲ್ಲ ಬೇರೆ ಸೆಕ್ಷನ್ಸು ಕೂಡ. ಬಟ್ ಅದರಲ್ಲಿ ನಾವು ಇದೊಂದು ಲೈಫ್ ಸ್ಟೈಲ್ಸ್ಗೆ ಎಂಟ್ರಿ ಕೊಟ್ವಿ. ಸೊ ಅಲ್ಲಿ ಹೋದಾಗ ಯಾಕೋ ಒಂಥರ ಎಳೀತಾ ಇತ್ತು, ಶಾಪಿಂಗ್ ಮಾಡೋಣ, ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂತ. ಸೊ ಫೈನಲಿ ಅಲ್ಲೆಲ್ಲ ನೋಡಿಬಿಟ್ಟು ತುಂಬ ಇಷ್ಟ ಆಗಿ ಕೆಲವೊಂದೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತೀನಿ ಈ ಒಂದು ಬ್ಲಾಗಲ್ಲಿ. ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ನಿಮಗೆ ಆಲ್ ಆಪ್ಷನ್ ಸಿಗುತ್ತೆ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಆ ಕೂಡಲೇ ಸಿಗುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬನ್ನಿ. ಎಸ್ ಫ್ರೆಂಡ್ಸ್, ನಾನು ಫಸ್ಟು ನನಗೋಸ್ಕರ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸೋದಕ್ಕೂ ಮುಂಚೆ ನನ್ನ ಮಗನಿಗೆ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಅದರ ಪ್ರೈಸಸ್ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇದು ನಾನು ಜೀನ್ಸ್ ಪ್ಯಾಂಟ್, ಅವನಿಗೆ ತೊಗೊಂಡಿದ್ದ ಜೀನ್ಸ್ ಪ್ಯಾಂಟು. ಆ್ಯಂಡ್ ಜೊತೆಗೆ ಇದಕ್ಕೆ ಜಿಪ್ ಇರಲಿಲ್ಲ. ಸೊ ಜಿಪ್ ಇಲ್ದೇ ಇರೋದು ಮಕ್ಳುಗಳಿಗೆ, ಕಿಡ್ಸ್ಗೆ ಜಿಪ್ ಇಲ್ದೇ ಇರೋ ಜೀನ್ಸ್ನ ತೊಗೊಂಡ್ರೆ ಬೆಟರ್. ಜೀನ್ಸ್ ಅಥವಾ ಬೇರೆ ಯಾವುದೇ ಪ್ಯಾಂಟ್ಸಲ್ಲಿ ಜಿಪ್ ಇಲ್ಲದೆ ಇರೋದನ್ನ ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದು ಜಸ್ಟ್ ಬಟನ್ ಇದೆ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಶೇಡ್ಸಲ್ಲಿ ಅವನ ಹತ್ರ ಜೀನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನ ಪ್ರಿಫರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟ್ ಲುಕ್ ಅನ್ಸುತ್ತೆ ನೋಡೋದಕ್ಕೆ. ತಕ್ಷಣ ಏನಪ್ಪ ಹಳೆ ಜೀನ್ಸ್ ಅಂತ ಅನ್ಸುತ್ತೆ, ಬಟ್ ಇದು ಆ್ಯಕ್ಚುಲಿ ಶೇಡ್ಸ್ ಇರೋದೇ ಈ ಥರ ಜೀನ್ಸು. ಸೊ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ತೊಗೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು $8.99. ಬಟ್ ಇದಕ್ಕೆ 50% ಆಫ್ ಇತ್ತು ನನಗೆ. ಸೊ ಅರ್ಧಕ್ಕರ್ಧ 50% ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಬರುತ್ತೆ ಅಂತ. ಸೊ ₹450 ಬೀಳ್ತು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವನಿಗೆ ಈ ಜೀನ್ಸಿಗೆ ಮ್ಯಾಚ್ ಆಗೋ ಥರ ಟೀ ಶರ್ಟ್ ನೋಡ್ತಾ ಇದ್ದೆ. ಸೊ ಸಿಂಪಲ್ ಆಗಿರೋ ಟೀ ಶರ್ಟ್ಸು ಹುಡುಗರಿಗೆ ಇದ್ಬಿಟ್ರೆ ಬೇರೆ ಏನು ಸಿಗುತ್ತೆ. ಸೊ ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ, ಇದು ಸೂಟ್ ಆಗುತ್ತೆ ಈ ಜೀನ್ಸ್ಗೆ ಅಂದ್ಬಿಟ್ಟು ಈ ಟೀ ಶರ್ಟ್ನ ತೊಗೊಂಡೆ, ವಿತ್ ಕಾಲರ್ ಇರೋದು. ಆ್ಯಂಡ್ ಕಾಲರ್ ಇರೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಆ್ಯಂಡ್ ಇದು ಬಂದ್ಬಿಟ್ಟು $4.99. ಇದಕ್ಕೂ ಕೂಡ 50% ಆಫ್ ಇತ್ತು ಈ ಟೀ ಶರ್ಟಿಗೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸೊ $250, 50% ಆಫ್ ಅಂತ ಅಂದರೆ $250 ನನಗೆ ಸಿಕ್ಕಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ಏನು ತೊಗೊಂಡೆ ಅಂತ ಅಂದರೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅವಳಿಗೆ ಟಾಪ್ ತೊಗೊಂಡಿದ್ದೀನಿ. ಸೊ ಇದು ಎಕ್ಸ್ಪ್ಯಾಂಡಬಲ್, ಸ್ಟ್ರೆಚ್ ಆಗುತ್ತೆ ಇದು. ಸೊ ತುಂಬಾ ಚೆನ್ನಾಗಿದೆ, ಪಾರ್ಟಿ ವೇರು. ಇದನ್ನ ಬೇಕಾದರೆ ಅವ್ರ ಜೀನ್ಸ್ ಮೇಲೆ ಆದರೂ ಹಾಕೋಬೋದು. ಆ್ಯಂಡ್ ಈ ಫ್ಲವರ್ ಎಲ್ಲ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು ಇದು. ಸೊ ಪಾರ್ಟಿ ವೇರ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಬ್ಲ್ಯಾಕು ಯಾವ ಜೀನ್ಸ್ ಮೇಲೆ ಆದರೂ ಹಾಕ್ಬೋದು, ಅಥವಾ ಜೀನ್ಸ್ ಮಿಡೀಸಲ್ಲೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ಗೆ ಇರಲಿ ಅಂದ್ಬಿಟ್ಟು ಒಂದು ಜೀನ್ಸ್ ತೊಗೊಂಡೆ. ಆ್ಯಕ್ಚುಲಿ ಪ್ರೈಸ್ ಬಂದು $1,299. ಸೊ ಇದು ಕೂಡ 50% ಆಫ್ ಇತ್ತು ಇದಕ್ಕೆ. ಸೊ $650ಗೆ ಈ ಒಂದು ಟಾಪ್ ಸಿಕ್ತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಪಾರ್ಟಿ ವೇರು ಸಕ್ಕತ್ತಾಗಿ ಕಾಣಿಸುತ್ತೆ, ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಒಂದು ಜೀನ್ಸ್ ತೊಗೊಂಡೆ ಅವಳಿಗೆ. ಸೊ ಯಾವಾಗಲೂ ಬ್ಲೂ ಜೀನ್ಸ್ಗೆ ಹೋಗ್ತಾ ಇದ್ದೆ, ಬ್ಲೂ ಅಲ್ಲಿ ವೆರೈಟೀಸ್ ಆಫ್ ಜೀನ್ಸ್ಗೆ. ಬಟ್ ಈ ಸರ್ತಿ ಪಿಂಕ್ ಜೀನ್ಸ್ ತೊಗೊಂಡಿದ್ದೀನಿ ಅವಳಿಗೆ. ಸೊ ಇದು ಕೂಡ ಸಾಫ್ಟಾಗಿ ಚೆನ್ನಾಗಿತ್ತು, ಏನೋ ಒಂಥರ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬೆಲ್ ಬಾಟಮ್, ಯಾವತ್ತೂ ಬೆಲ್ ಬಾಟಮ್ ತೊಗೊಂಡಿರಲಿಲ್ಲ ಅವಳಿಗೆ. ಸೊ ಈ ಸರ್ತಿ ಬೆಲ್ ಬಾಟಮ್ ನಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಆ ಲೈಫ್ ಸ್ಟೈಲ್ಸ್ನಲ್ಲಿ ಎಲ್ಲ ನೋಡ್ತಿದ್ದೆ, ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾಯಿತ್ತು ನನಗೆ. ಇದು ಬಂದ್ಬಿಟ್ಟು ಜೀನ್ಸು $1,000. ಇದಕ್ಕೆ 50% ಆಫ್ ಇತ್ತು. ಸೊ ಇದು ಬಂದ್ಬಿಟ್ಟು $500ಗೆ ಸಿಕ್ಕಿರೋದು ನನಗೆ.
ಆ್ಯಂಡ್ ನೆಕ್ಸ್ಟ್ ಎಲ್ಲ ಟೈಮು ಅಷ್ಟು ಆಫ್ ಇರಲ್ಲ, ಕೆಲವೊಂದೊಂದು ಸರ್ತಿ ಆಫ್ ಇರುತ್ತೆ. ಬಟ್ ಆಫ್ ಇದ್ದಾಗ ತೊಗೊಂಡ್ರೆ ತುಂಬಾ ವರ್ತಿ ಅಂತ ಹೇಳ್ಬೋದು. ಆ್ಯಂಡ್ ಲೈಫ್ ಸ್ಟೈಲ್ಸ್ನಲ್ಲಿ ನನಗೆ ಬೇರೆ ಬೇರೆ ಸೆಕ್ಷನ್ಸ್ಗೆ ಹೋಗಿ ನೋಡ್ತಾ ಇದ್ರು, ಈವನ್ ಗರ್ಲ್ಸ್ ವೇರು, ವಿಮೆನ್ಸ್ ವೇರ್ ಸಕ್ಕತ್ತಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ನನಗೆ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನನಗೇನು ಬೇಕು ಅಂದ್ಬಿಟ್ಟು ಕ್ಲೋದಿಂಗ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ನೆಕ್ಸ್ಟು ನಾನು ನನಗೇನು ತೊಗೊಂಡಿದ್ದೀನಿ, ಫಸ್ಟ್ ಟೈಮ್ ಲೈಫ್ ಸ್ಟೈಲ್ಸ್ಗೆ ಹೋಗಿದ್ನಲ್ವ, ಸೊ ನನಗೆ ಆ ಎಕ್ಸ್ಪೀರಿಯೆನ್ಸ್ ನೋಡೋ ತುಂಬ ಇಷ್ಟ ಆಗೋಯ್ತು. ಆ್ಯಂಡ್ ಅಲ್ಲಿ ಇದ್ದಿದ್ದ ಡ್ರೆಸ್ಸಸ್ಸು ಮತ್ತು ನನಗೂ ಏನಾದ್ರು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನನಗೇನೂ ತೊಗೊಬಾರ್ದು ಅಂತಲೇ ನಾನು ಅಲ್ಲಿ ಹೋಗಿದ್ದು. ಬಟ್ ಯಾಕೋ ಆ ಶೂಸ್ ಅದು ಮತ್ತು ಸ್ಲಿಪ್ಪರ್ಸ್ ಎಲ್ಲ ನೋಡ್ಬೇಕಾದ್ರೆ ತುಂಬ ಕ್ಯಾಚಿಯಾಗಿತ್ತು. ಆ್ಯಂಡ್ ಇವನ್ ಹ್ಯಾಂಡ್ ಬ್ಯಾಗ್ಸ್ ಮಾತ್ರ ಸಕ್ಕತ್ತಾಗಿತ್ತು. ತೊಗೊಳ್ಳೋಣ ಅನ್ನಿಸ್ತಾಯಿತ್ತು, ಬಟ್ ತೊಗೊಂಡಿಲ್ಲ. ಅದರ ಬದಲು ನಾನು ವಾಪಸ್ ಶೂಸ್ನ ಪರ್ಚೇಸ್ ಮಾಡಿಕೊಂಡೆ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಭಾರ ಇದೆ. ಆ್ಯಂಡ್ ತೊಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇದನ್ನು ನೋಡಿಬಿಟ್ಟು ಆ್ಯಂಡ್ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೋಡಿಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಮನೆಯಿಂದ ಬೈಸ್ಕೋತೀನಿ ಅಂತ ಪಕ್ಕ ಗ್ಯಾರಂಟಿ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಬರೋವರೆಗೂ ಕಾಯ್ತಾ ಇದೆ, ಏನು ಹೇಳ್ತಾಳೆ, ಮೆಟೀರಿಯಲ್ ಎಲ್ಲ ನೋಡಿ ಓಕೆ ತೊಗೋಬೋದಾ ಅಂತ ಹೇಳ್ತಾಳ ಏನೋ ಅಂದ್ಬಿಟ್ಟು. ಸೊ ಫೈನಲಿ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಆಫ್ ಇತ್ತು. ಆಫ್ ಇರೋದನ್ನ ಹೆಂಗೆ ಬಿಡೋದು ಅಂತ ಒಂದು ಇದಿತ್ತು, ಒಂಥರ ಏನೋ ಇರುತ್ತಲ್ಲ, ಆಫ್ ಇದ್ದಾಗ ಹೆಂಗಪ್ಪ ಬಿಡೋದು, ಮತ್ತೆ ಸಿಗುತ್ತೋ ಸಿಗಲ್ವೋ ಈ ಥರ ಅಂತೆಲ್ಲ ಇರುತ್ತಲ್ಲ, ಹಾಗೆ. ಸೊ ಇದು 2500 ರೂಪೀಸ್ ಆಯಿತಾ ಆ್ಯಕ್ಚುಯಲ್ ಪ್ರೈಸು. ಬಟ್ ನನಗೆ 50% ಆಫ್ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಟ್ಯಾಗ್ ಹಾಕಿರ್ತಾರೆ, ಅದಕ್ಕೆ ಮಾತ್ರ ಯಾವುದ್ಯಾವ್ದಕ್ಕೆ ಟ್ಯಾಗ್ ಇರುತ್ತೆ ಅದಕ್ಕೆ ಮಾತ್ರ ಆಫ್ಸ್ ಇರುತ್ತೆ. ಸೊ 50% ಆಫ್ ಇತ್ತು ಈ ಶೂಗೆ. ಸೊ ಫೈನಲಿ ನನಗೆ ಈ ಒಂದು ಶೂಸ್ 1250ಗೆ ಸಿಕ್ತು. ಸೊ ತುಂಬಾ ಖುಷಿ ಆಯಿತು 1250ಗೆ ಸಿಕ್ಕಿದ್ದು. ಆ್ಯಕ್ಚುಲಿ ಇದನ್ನು ಇಟ್ಕೊಂಡು ನೋಡಿದಾಗ, ಆಮೇಲೆ ಮುಂದೆ ಫ್ರಂಟಲ್ಲಿ ನೋಡಿದಾಗ ಆ ಫೀಲ್ ಇದೆಯಲ್ಲ, ಇಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಅನ್ನೋ, ಯಾರಿಗೆ ಇವಾಗ ಹೊಸೊಬ್ರಿಗೆ ಕೊಟ್ಟರೆ ಈ ಶೂಸ್ ಎಷ್ಟು ಅಂತ ಅಂದರೆ ಆಬ್ವಿಯಸ್ಲಿ ಅವ್ರು ನೋಡ್ಬಿಟ್ಟು 3000 4000 ಅಂತಲೇ ಹೇಳ್ತಾರೆ. ಅಷ್ಟು ಇದಿದೆ ಈ ಶೂಸ್ಗೆ. ಬಟ್ 1250ಗೆ ನನಗೆ ಈ ಒಂದು ಶೂಸ್ ಸಿಕ್ಕಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಇದ್ರ ಜೊತೆಗೆ ನನ್ನ ಫ್ರೆಂಡ್ ಪಾಪು ಬರ್ಡೇ ಕೂಡ ಇತ್ತು. ಸೊ ಅವಳಿಗೆ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಫ್ರಾಕ್ಸ್ ಎಲ್ಲ ನೋಡ್ತಾ ಇದ್ದೆ. ತುಂಬ ಕ್ಯೂಟಾಗಿ ಡಿಫ್ರೆಂಟಾಗಿ ಪಾರ್ಟಿ ವೇರ್ ಫ್ರಾಕ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ಅದನ್ನ ನೋಡ್ತಾ ನನ್ನ ಮಗಳಿಗೂ ಕೂಡ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ತೊಗೊಂಡಿಲ್ಲ, ಯಾಕಂದರೆ ಇವಾಗ ಆಲ್ರೆಡಿ ನನ್ನ ಮಗನ ಬರ್ಡೇಗೆ ಅಂದ್ಬಿಟ್ಟೆಲ್ಲ ಎಷ್ಟೊಂದು ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಏನೋ ಡ್ರೆಸ್ಸಸ್ ಎಲ್ಲ ಜಾಸ್ತಿ ಮುಟ್ಟಕ್ಕೆ ಹೋಗಿಲ್ಲ. ಇದೊಂದು ಇಷ್ಟ ಆಯಿತು ಅಂದ್ಬಿಟ್ಟು ಅವಳಿಗೆ ಜೀನ್ಸ್ ಮತ್ತು ಟಾಪ್ ಎಲ್ಲ ತೊಗೊಂಡೆ. ಬಟ್ ಅದು ಬಿಟ್ಟು ನನ್ನ ಫ್ರೆಂಡ್ ಮಗಳ ಬರ್ಡೇ ಇನ್ನೇನು ಹತ್ರ ಇತ್ತು ಅಂದ್ಬಿಟ್ಟು ಅವಳಿಗೆ ಗಿಫ್ಟ್ ಮಾಡಬೇಕು ಅಂದ್ಬಿಟ್ಟು, ಯಾಕೆ ಬ್ಯಾಗ್ಸ್ ತೊಗೊಬಾರ್ದು, ಫ್ರಾಕ್ಸ್ ಎಲ್ಲ ಯಾರು ಕೊಡ್ತಾ ಇರ್ತಾರೆ ಆ್ಯಂಡ್ ಅವರು ಕೂಡ ಇಷ್ಟ ಬಂದಿದ್ದನ್ನೆಲ್ಲ ತೊಗೊತಾ ಇರ್ತಾರೆ ಆ್ಯಂಡ್ ಸೈಜಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಇಷ್ಟ ಬಂದಿದ್ದ ಬಟ್ಟೆನ ತೊಗೊಳ್ಳಿ ಬಿಡು ಅಂದ್ಬಿಟ್ಟು ಬ್ಯಾಕ್ ಪ್ಯಾಕ್ ಬರುತ್ತಲ್ಲ, ತುಂಬ ಕ್ಯೂಟಾಗಿತ್ತು, ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಬಟ್ ಅದಕ್ಕೆ ಆಫ್ ಇರಲಿಲ್ಲ. ಕೆಲವೊಂದೊಂದಕ್ಕೂ ಆಫ್ ಇತ್ತು, ಬಟ್ ಅಷ್ಟೊಂದು ಲುಕ್ಕಿ ಆಗಿರಲಿಲ್ಲ, ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಅದನ್ನು ಬಿಟ್ಟು, ಆಫ್ ಇರೋದನ್ನ ಬಿಟ್ಬಿಟ್ಟು ಆಫ್ ಇಲ್ಲದೆ ಇರೋದನ್ನ ತೊಗೊಂಡೆ, ಆಫರ್ ಇಲ್ಲದೆ ಇರೋದನ್ನ. ಸೊ 899 ರೂಪೀಸ್, ಸೊ 900 ರೂಪೀಸ್ ಬ್ಯಾಗ್ ತೊಗೊಂಡೆ. ತುಂಬ ಕ್ಯೂಟಾಗಿತ್ತು, ಪಿಂಕ್ ಶೇಡಲ್ಲಿ, ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವಳಿಗೂ ಕೂಡ ಗುಡಿಯಾಗಿ ಚೆನ್ನಾಗಿದ್ದಾಳೆ. ಸೊ ಅದಕ್ಕೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವಳಿಗೂ ಕೂಡ ಇವಾಗಿಂದ ಒಂದೊಂದು ಕಲೆಕ್ಷನ್ಸ್ ಇರಲಿ, ಅವ್ರ ಮನೇಲೂ ಒಂದೊಂದು ಬ್ಯಾಗ್ ಇರಲಿ ಅಂದ್ಬಿಟ್ಟು, ಇವಾಗ ನಾವು ಕೂಡ ಎಷ್ಟೊಂದು ಬ್ಯಾಗ್ಸ್ ಎಲ್ಲ ನೋಡಿದ್ರೆ ನಮ್ಮದು ತುಂಬ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇರಲಿ ಅಂತ ಯೋಚಿಸ್ತೀವಲ್ಲ, ಹಾಗೆ ಅವಳಿಗೂ ಕೂಡ ಪುಟ್ ಬ್ಯಾಗ್ ಇರಲಿ ಅಂದ್ಬಿಟ್ಟು ಬ್ಯಾಗ್ನ ಪ್ರಿಫರ್ ಮಾಡಿ ಬ್ಯಾಗ್ನ ತೊಗೊಂಡೆ. ಅದು 899 ರೂಪೀಸು. ಸೊ ಇದಿಷ್ಟು ನನ್ನ ಶಾಪಿಂಗ್. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಶಾಪಿಂಗ್ ವ್ಲಾಗ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಲೈಫ್ ಸ್ಟೈಲ್ಸ್ನಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಒಂದು ಶಾಪಿಂಗ್. ತುಂಬಾ ಇಷ್ಟ ಆಯ್ತು ನನಗೆ. ಸೊ ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಅಂದರೆ ನೀವು ಕೂಡ ಆವಾಗವಾಗ ಮಾಲ್ಸ್ಗೆಲ್ಲ ಹೋದಾಗ ವಿಸಿಟ್ ಮಾಡಿ. ಮಾಲ್ಸ್ ಅಂತಲೇ ಎಲ್ಲ, ಇಲ್ಲಿ ಕೆಲವು ಸ್ಟೋರ್ಸ್ ಕೂಡ ಸಪ್ರೇಟಾಗಿ ಅದಕ್ಕೆ ಅಂತಲೇ ಇರುತ್ತೆ. ನೀವು ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಎಲ್ಲದಕ್ಕಿಂತ ಕ್ವಾಲಿಟಿ ಮುಖ್ಯ ಆಗಿರುತ್ತೆ. ಸೊ ಕ್ವಾಲಿಟಿನಲ್ಲಿ ಡೌಟೇ ಇಲ್ಲ. ನಾನು ತೊಗೊಂಡಿರೋ ಅಷ್ಟು ಬಟ್ಟೆ ಮತ್ತು ಶೂಸಸ್ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಹೋಗಿ ಪರ್ಸ್ನಲಾಗಿ ವಿಸಿಟ್ ಮಾಡಿರೋದ್ರಿಂದ ಯಾವುದೇ ವೇರಿಯಂಟ್ಸಲ್ಲಿ ನೋಡಿದ್ರು ಎಲ್ಲನೂ ಸಕ್ಕತ್ತಾಗಿತ್ತು. ಸೊ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಬೇರೆ ಬೇರೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಟುಡೇಸ್ ಶಾಪಿಂಗ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ತೊಗೊಂಡಿರೋ ಒಂದಷ್ಟು ಐಟಮ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.